ಅಬ್ಬಾ ಬಾಬಾ ನಮ್ಮ ಮನಿ ಬಾಕಲಾಗ ರೋಡ್ ಆಗಕತ್ತ. ಅಡ್ಡಿ ಇಲ್ವಾ ಅಡ್ಡಿ ಇಲ್ಲ ನಮ್ಮ ಓಣ್ಯಾಗ. ಹೂನ ಶಾಂತಕ್ಕ ಇವ ತಾಯಿ ಮಳೆಗಾಲದಾಗ ಅಡ್ಡಾಡೋದು ಏನು ರಾಡೆ ಇವ ತಾಯಿ ಗಾಡಿ ಸಿಕ್ಕೊಂಡು ಒದ್ದಾಡ್ತಿದ್ದು ನೋಡಿ ಅಡ್ಡಾಡಕ ಹಾಕಿದ್ದಿಲ್ವಾ ಈ ಓಣ್ಯಾಗ. ಒಟ್ಟು ಇದೊಂದು ಆಗಾಕತ್ತಿ ಒಂದು ಒಳ್ಳೇದಾತವ. ಅಲ್ಲೋ ಶಾಂತಕ್ಕ ಡಾಂಬರ್ ಅದು ಇದು ನೋಡಿದಿನ ಸಮ ಮಾಡಾಕತ್ತಲ್ಲ ಇದು ಯಾ ನಮ್ನಿ ಅಡ್ಡಾಡಕತ್ತೈತಿ. ಅಬ್ಬಾ 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 ಏನು ತುಸ ವಜ್ಜಿರ್ತತನ ಶಾಂತಕ್ಕ. ಅದು ಬುಡ್ದಾಗ ಸಿಕ್ಕ್ರ ಅಪ್ಪಾಚಿ. ಹೌದು ಬುಡ್ದಾಗ ಸಿಕ್ಕ್ರ ಬದುಕುಳ್ದಾರನ್ನ ಯಾರ ಅದೇಂಗ್ ಸಿಗ್ತಾರಲ್ಲ ಡಾಂಬರ್ ರೋಡ ನಮ್ನಿ ಹತ್ಕಾಕತ್ತೈತಿ. ಮಳೆಗಾಲದಾಗ ಇಲ್ಲಿ ಅಡ್ಡಾಡಕ್ ಹಾಕಿದ್ದಿಲ್ಲ ಅನುಕೂಲ ಆತ್ ಬಿಡ ಶಾಂತಕ್ಕ. ಗಾಡಿ ಪಾಡಿ ಸಿಕ್ಕೊಂಡು ಯವ್ವ ಸಾಕಾಗಿ ಹೋಗಿರ್ತಿತ್ತು. ಅಲ್ಲ ಪ್ರೇಮಿ ಶಾಂತಂದು ಅಕ್ಕ, ಅರೆ ಇದು ಹಾಡಿಗೆ ಐತಲ್ಲ ಕಾರ್ 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 ಎಲ್ಲೋಡಿ ಕಾರ್ಗೆ ಅಂತ, ಅದೇ ರೀತಿಗೆ ರೋಡ್ 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 ಎಲ್ಗೆ ನೋಡ್ಬಿಟ್ರಿ ನಮ್ದುಗೆ ರೋಡ್. ಅರೆ ನಯ್ಯ ಆ ರೋಡುಗೆ ಅರೆ ಎಲ್ಲಿ ನೋಡಿದ್ರು ಡಾಂಬರ್ದೆ ಹವಾರಿ. ಐಕಿ ಹಾಡ ಏನಾಗಿರ್ದಿ ಡಾಂಬರ್ ರೋಡ್ ನೋಡ್ಲಿ ಅಲ್ಲೇ ಕುಂತ ಉಣ್ಬೋದು. ಅಟ್ಟು ಚಂದ ಆಗೈತಿ. ಅದಾತ್ಲೆ ಆ ರೋಡ್ ರೋಲರ್ ಅಡ್ಡಾಡಕತ್ತಲ್ಲ ಅದು ನೋಡೋದು ಯಾ ನಮ್ನಿ ಇದು ಐತಿ ವಜ್ಜೆ ಐತಿ ಡಾಂಬರ್ನಾಗ ನೆಲಕ್ಕೆ ಹತ್ಕಾಕತ್ತೈತಿ. ಅಲ್ಲ ನಾ ಅಂತೀನಿ ಅದ್ರ ಬುಡದಾಗ ಏನಾರು ನೀ ಸಿಕ್ಕ್ರಿ ಏನಾಗ್ಬೋದು ಹೇಳಿ. ಪಚಾಟೆ ಇಲ್ಲ ಬೆಂಡ್ಲಿ ನಾ ಯಾಕೆ ಸಿಕ್ತೇನ್ಲಿ ಅದ್ರ ಬುಡದಾಗ, ನೀ ಸಿಕ್ಕೋ ಹೋಗ. ಬೆಂಡ್ಲಿ ನೀನು ಹಂಗೆ ಹೇಳಿದ್ಲೆ ನೀ ಸಿಕ್ಕೊಂಡಂದ್ರ ಗತಿ ಏನಾಗ್ಬೋದು ಹೇಳ. ಬರೀ ಕೈ ಸಿಕ್ಕೊಂತಂದ್ರೆ ಏನಾಗ್ಬೋದು, ಕಾಲ್ ಸಿಕ್ಕೊಂತಂದ್ರೆ ಏನಾಗ್ಬೋದು. ಚಟ್ನೆ ನೀ ರೋಡಿಗೆ ನೋಡ್ ಶಾಂತಕ್ಕ ಎಟ್ಟಿರ್ಬೇಕಿನ್ನ. ನಾನು ಯಾಕೆ ಡಾಂಬ ಅದಕ್ಕೆ ರೋಡ್ ರೋಲರ್ ಬುಡದಾಗ ಸಿಕ್ಕೋಲಿ, ನೀ ಸಿಕ್ಕೋ ಹೋಗು. ಅಯ್ಯೋ ನಾ ಯಾಕೆ ಸಿಕ್ಕೋಲೆ ನೀ ಸಿಕ್ಕೋ ಹೋಗು. ಬಾರಿ ಬಿಡ ನೀನ್ ತಿಂಡಿ ನನ್ನ ಸಿಕ್ಕೋ ಅಂತ ಹೇಳ್ತೀಯನ, ಮತ್ ನನಗ್ ಸಿಕ್ಕೋ ಅಂದಲ್ಲ ನೀನ. ನೋಡ್ ಶಾಂತಕ್ಕ ಈಕಿ ನೋಡಿಕಿ ತಿಂಡಿ ಇಟ್ಟಿರ್ಬೇಕು. ನಾ ಸಿಕ್ಕೋ ಅಂದೆ ಶಾಂತಕ್ಕ ಈಕಿಗೆ. ಸಿಕ್ಕೊಂಡಿದ್ರ ಗತಿ ಏನು ಅಂದೆ. ಅಲ್ಲ ಗತಿ ಏನು ಅನ್ನೋದಕ್ಕೂ ಸಿಕ್ಕೋ ಅನ್ನೋದಕ್ಕೂ ವ್ಯತ್ಯಾಸ ಇಲ್ಲ ಶಾಂತಕ್ಕ. ನೋಡ ಹೆಂಗ್ ಮಾತಾಡ್ತಾಳ. ಅದ್ನಾರ ಯಾಕೆ ಅನ್ಬೇಕು. ಈಗೇನ್ ಅಂತ್ರಿಕಿಲ್ಲ ಸಿಕ್ಕಬಿಟ್ಟೆ ನೀ ಬೆಂಗ್ಲಿ ಸಿಕ್ಕೋ ಅಂತಂದ್ರೆ ಅಂದೆ ಈಗೇನ ಸಾಯಿ ಅಂದಿರ್ತೇವಿ ಸತ್ತ ಬಿಡ್ತಾರನವ್ರ. ಅಲ್ಲೋ ಶಾಂತಕ್ಕ ನೋಡಿಕಿ ದೌಲತ್ ಎಷ್ಟಿಕ್ಕಿದೆ. ಅಲ್ಲ ನನಗ ಅನ್ನೋದಂದ ಮತ್ತಿಂತ ನಾಟಕ ಮಾಡ್ತಾಳ ನೋಡು. ಇವಕ್ಕೇನ್ ಬಂತೆ ಇವ ಪಿಲೆಗ್ ಗಂಟೆ ಹೇಳಾಕತ್ತಾಗ ನಿಮ್ಮ ದುರ್ಗವ್ ಹಾಯ್ಲಿ ಸುಮ್ಮನಾಗ್ರೆ. ಸುಮ್ಮನಾಗ್ರೆ ಈಗ ನೋಡಿ ಶಾಂತಕ್ಕ ಈಕಿಗೆ ನಾನೇನು ಅದೇನ ಡಾಂಬರ್ ರೋಡ್ ಈಕಿ ಎದಿ ಮ್ಯಾಗ ಹಾಯ್ಲಿ ಅಂದೆ ನಾ ಏನ್ರ. ವಾ ಎಷ್ಟು ಬೆಂಡ್ಲಿ ಇರ್ಬೇಕು ನೀನು ಬಿಟ್ರೆ ಹಾಸ್ತಿ ಬಿಡು ಎದಿ ಮೇಲೂ. ಕ್ಯಾ ಜಗಳಾಗೆ ಮಾಡ್ತಾ ಇದೀರಿ ನಿಮ್ದುಗೆ. ಅರೆ ನಯಾ ರೋಡ್ಗೆ ನೋಡ್ಬಿಟ್ಟಿ ಖುಷಿಗೆ ಆಗ್ಬೇಕು. ಅರೆ ಬುಡದಾಗೆ ಸಿಕ್ಕಳದು ಎಚ್ಚರಿಕೆ ಯಾಕೆ ಮಾಡ್ತೀರಿ ಹಂಗ ಹೇಳಪ್ಪತ್ತಿ ನೋಡಿಕಿನ್ ಬೆಂಡ್ಲಿನ. ಅಲ್ಲ ಪಾಪ ಏನ್ ಹಂಗ ಆ ಬುಡದಾಗ ಸಿಕ್ಕೊಂಡ್ರೆ ಏನ್ ಆಗ್ಬೋದು ಅಂದಾಳ ಆಕೆ. ನಿಂಗೆ ಸಿಕ್ಕೋ ಅಂದಾಳನ. ಬೇಸದಿ ಬಿಡುವ ನೀ ಹೇಳ್ಬಿಟ್ಟು ಕೊಡ್ತೀನಿ ನಿನ್ಗೆ ಹೇಳ್ತೀನ. ಅಲ್ಲ ಪರಕ್ಕ ಈಗ ನೀನ ಬುಡದಾಗ ಸಿಕ್ಕೋ ಅಂದ್ರೆ ನಿಂಗೆ ಹೆಂಗಾಗ್ಬೋದು. ನೀ ಬುಡದಾಗ ಸಿಕ್ಕೊಂಡ್ರೆ ಏನಾಗ್ಬೋದು ಹೇಳ ಪರಕ್ಕ ಏನಾಗ್ಬೋದು ಅಪ್ಪ ಚಕ್ಕವಿ ಅಷ್ಟ. ಬುಡದಾಗ ಸಿಕ್ಕೊಂಡ್ರೆ ಎಲ್ಲಾರು ಬದುಕದ್ ಕುಂಟನ ಮುಗಿದೋತ್ ಹೇಳಕ್ ಹೆಸರಿಲ್ದಂಗ ಗುರ್ತ ಪತ್ತೆ ಇಲ್ದಂಗ ಆಗೋಕೆವಿ ಇಷ್ಟೇವ. ಅಯ್ಯೋ ಕತಿಯ ಒಂದ್ ಮಾತಿಗೆ ಒಟ್ಟು ಮಾರುದ್ದ ಮಾತಾಡ್ತಾಳ. ನೋಡ್ ಶಾಂತಕ್ಕ ಈಕಿನ ಹೆಚ್ಚಿನ ಜಗಳ ಮಾಡಾರ ಬಿಡ ನೀವು. ಹಂಗಲ್ಲ ಶಾಂತಕ್ಕ ನಾ ಏನಂದೆ ಅಂದ್ರೆ ಸೊಟ್ಟ ಮರಿ ಪ್ರೇಮಿ ನೀ ಈಗ ಅದ್ರೊಳಗೆ ಸಿಕ್ಕೊಂಡ್ಬಿಟ್ಟೆ ಅಂದ್ರೆ ಮತ್ತೆ ಹೆಂಗ್ ಸೊಟ್ಟಗಾಗ್ಬೋದು. ಈಗ ಇಷ್ಟು ಸೊಟ್ಟಗದಿ ಇನ್ನೇಟ್ ಸೊಟ್ಟ ಆಗ್ಬೋದು ಅಂತ ನಾನು ನಕ್ಲಿ ಮಾಡಿದ್ ಶಾಂತಕ್ಕ. ನೋಡಿ ಹೆಂಗ್ ಮಾತಾಡ್ತಾಳಿಕಿ. ಅಲ್ಲ ಇಷ್ಟು ಇರ್ಬೇಕು ನಿನಗ ನಕ್ಲಿ ಮಾಡಿದ್ದಂತ ಮತ್ತೆ ಹೇಳ್ತೀನಿ. ಅದನ್ನ ನಕ್ಲಿನ ಯಾಕೆ ಮಾಡಿದಿ ಏನಾತ್ ಮಾಡಿದ್ರ ಸಿಕ್ಕೊಂಡಿ ಬುಡದಾಗ. ಆ ಬುಡದಾಗ ಸಿಕ್ಕೊಂಡ್ರೆ ಏನಾಗ್ಬೋದು ನಾ ಅಂತಾನಿ. ನೀ ಸಿಕ್ಕೋ ಏನು ಮ್ಯಾಗ ಅಶ್ವಿನಿ ದೇವತೆಗಳು ಓಡಾಡ್ತಿರ್ತಾವ ಯಾವರ ಅಸ್ಥೂ ಅಂದ್ರ ಗತಿ ಏನ್ ನಂದ. ಎಷ್ಟು ಜೀವದ ಮ್ಯಾಗ ಆಸೆಲಿ ಇರಂಗಿಲ್ಲ ಮತ್ತೆ ನಿಂಗಿಲ್ಲ ಜೀವದ ಮ್ಯಾಗ ಆಸೆ. ಈಗ ಸುಮ್ಮನೆ ಹಾಕಿರೇ ನಡ್ರಿ ಅಲ್ಲೇ ಮನಿ ಕಟ್ಟಿದ್ ಹೆಂಗಾಗೈತಿ ಏನಾಗತ್ತ ನೋಡ ನಡ್ರಿ. ಶಾಂತಕ್ಕ ಇಲ್ಲಿ ನೋಡ ಉಸುಗು ಇದೆಂತ ರಾಡೈತೆ ಶಾಂತಕ್ಕ ಉಸುಗಿದೆ. ಇದು ಹಳ್ಳದ ಉಸುಗಂತೆ. ಹಳ್ಳದ ಉಸುಗ್ ತಂದಿದ್ರಂತೆ. ಮತ್ತ ಆಕಿ ಗಂಡದನ್ನೆಲ್ಲ ಫೋನ್ ಮಾಡಿ ಇದೇನು ಹಳ್ಳದ ಉಸುಗ್ ತಂದಿರಿ ಅಂತೇಳಿ ಎಲ್ಲ ಬೈದು ಅದನ್ನ ವಾಪಸ್ ತೊಗೊಂಡೋಗ್ರಿ ನೀವು ಮೊದಲು ಅಂತೇಳಿ ಚಲೋದ ಹೊಳಿ ಉಸುಗ್ ತೊಗೊಂಬರ್ರಿ ಅಂತ ಬೈದಿಂದ ಅಲ್ಲಿ ನೋಡ್ರಿ ಭದ್ರಾವತಿ ಉಸುಗ್ ತಂದು ಹಾಕ್ಯಾರ ಚಲೋದು ಗೊತ್ತನ. ಅದಂತ ನಾನು ಆ ಕಡೆ ಐತಲ್ಲ ಆ ಮನುಷ್ಯ ತುಂಬಾಕತ್ತಾನ ಒಳ್ಳೆ ಚಲೋ ಇತ್ತು ನೋಡೋದು ಉಸುಗು ಬೆಳ್ಳಗಂಗ. ಇದ್ರಾಗೇನ ಮಣ್ಣು ಹೆಂಟೆ ಐತಿ ಶಾಂತಕ್ಕ. ಹ್ಞೂನ ಉಸುಗ್ ಸರಿ ಇಲ್ಲಿದೆ. ಅಂದ್ರೆ ಇದೇನಾಗ್ಬಿಡ್ತೈತಿ ಅಂದ್ರೆ ರೊಕ್ಕ ಕೊಟ್ಟು ಒಮ್ಮೆ ಹೇಳಿರ್ತಾರ ಅವ್ರ ಇವ್ರು ತಂದು ಇಳಿಸದ ಅಂತ ಉಸುಗ್ ಇಳಿಸ್ಬಿಡ್ತಾರ. ಏನ್ ಮಾಡ್ತಿ ಮೊನ್ನೆ ಅನ್ನತ್ತಿದ್ಲು ಆ ಉಸುಗ್ ಮತ್ತೆ ತುಂಬ್ಕೊಂಡು ಹೋಗಂತೇಳಿ ನಮ್ಮ ಮನೆಯವ್ರು ಬೇ ಆತಿದ್ರಿ ಬೇದಿಂದ ತಗೊಂಡೋಗಿ ಈಗ ಚಲೋ ಉಸುಗ್ ತಂದು ಇಳಿಸಾಕತ್ತಾರ ಅಂತ ಅನ್ನತ್ತಿದ್ಲಪ್ಪ ಒಟ್ಟೆ. ಅರೆ ಕ್ಯಾಶ್ ಅಂತಂದೊಕ್ಕ ನಮ್ದುಗೆ ಮನೆಗೆ ಕಟ್ಬೇಕು ಅಂತ ಬಹುತ್ ಆಸೆಗೆ ಇಟ್ಕೊಂಡಿದೀವಿ. ಯಾವಾಗ ಆಗ್ತದ ಕ್ಯಾಶ್ ಅಂತಂದೊಕ್ಕ ಮನೆದು ಕಟ್ಟಕ್ಕೆ ಬಹುತ್ ಹೆಣಗೆ ಬೇಕು ಅಲ್ಲ. ಹೆಣ ಅಲ್ಲ ಇಡ್ಬಿಟ್ಟಿ ಹಣ ನೀನು ಬಾಸೇನ ಹಂಚಿನ ಮ್ಯಾಗ ಹಾಕಿ ದಸಿ ಹೊಯ್ಬೇಕು ಅಟೆ. ಕ್ಯಾ ಪ್ರೇಮಂದು ಅಕ್ಕ ನಮ್ದು ಬಂದಂಗೆ ನಮ್ದು ಮಾತಾಡ್ತಾವ್ರೆ ನಮ್ದಿಗೆ ಪೂರಾಗೆ ಬರೋದಿಲ್ಲ. ಅಲ್ಲ ಶಾಂತಕ್ಕ ಇದು ಮನಿ ಏನು ದೊಡ್ಡ
ಹೊಡ್ಸಿರಲ್ಲ ನೀನು. ಈ ಶಾಂತಕ್ಕ ಅಲ್ಲುಡ ಬೋರ್ ಬೇರೆ ಹೊಡ್ಸ್ಯಾರ. ಯಾವಾಗ ಹೊಡ್ಸ್ಯಾರ? ಹಾ ಹೌದು ನೋಡ್, ನನ್ ಬೋರ್ ಹೊಡ್ಸಿದ್ ಹೇಳಿಲ್ಲಕ್ಕೆ. ಯವ್ವ ಇಡೇ ಊರ್ ಮಂದಿಗೆ ಗೊತ್ತಾಗೆ ಶಾಂತಕ್ಕ, ನಿಂಗೆ ಗೊತ್ತಿಲ್ಲನ? ಮನ್ ಬೋರ್ ಹೊಡ್ಸೋ ಹೊತ್ನ್ಯಾಗ ಎಷ್ಟ್ ಮಂದಿ ನಿಂತ್ ನೋಡಾತಿದ್ರು ಗೊತ್ತನ ಇಲ್ಲಿ. ನಾನು ಕಂಡಬಟ್ಟಿ ಹೊತ್ತು ಮಾತಾಡೇನು ಬೋರ್ ಹೊಡ್ಸೋ ದಿನ ಅವತ್ತು. ಅದು ಯಾವ್ದ ಗಂಡ್ಮಗ ಅವರು ಚಲೋ ಚಲೋ ಹೊಡ್ದ. ಇನ್ನೇನು ಚಲೋ ಚಲೋ ಪೈಪ ಹಾಕ್ಯಾನ, ಚಲೋ ಇದನ್ನ ಹಾಕ್ಯಾನ ಬಿಡು, ಹಂಗೇನು ಇದು ಇಲ್ಲ. ಮನ್ ತಾನ ಅಂದ್ಲ ಶಾಂತಕ್ಕ, ಬೋರ್ ಹೊಡ್ಸಕ್ಕೇನ 1,60,000 ರೂಪಾಯಿನ 1,70,000 ಖರ್ಚಾತಂತ ನೋಡುವ. ಅಷ್ಟ ಬೋರ್ ಹೊಡ್ಸಕ್ಕೆಲ್ಲ ಅಷ್ಟು ಖರ್ಚಾಕೈತೆ? ಅಯ್ಯ ನಮ್ಮ ಹೊಲದಾಗ ಈಗ ಒಂದು 6-7 ವರ್ಷದ ಹಿಂದನ ಹೊಡ್ಸಿದ್ದಾಗ 1,00,000 ರೂಪಾಯಿ ಖರ್ಚಾಗಿತ್ತು. ಮತ್ತೆ ಈಗ 6-7 ವರ್ಷದಿಂದ ಗಗನದ ರೇಟ್ ಎಲ್ಲ ಬೆಲೆ ಏನು ಇವಾಗ ಗಗನಕ್ಕೆ ಏರೈತಿ ರೇಟ್ ಗೊತ್ತನ? ಎಲ್ಲಾದ್ರ ರೇಟ್ ಏರ್ದಂಗೆ ಮತ್ತೆ ಅದ್ರದ್ದು ಏರಿರಂಗಿಲ್ಲನ? ಆದ್ರೂ ಅದಿದ್ದಿತ್ತವ. ಇನ್ನೇನು ಗಡ್ಮುಡಾಗಿತ್ತಲ್ಲ ಬೋರ್. ಶಾಂತಕ್ಕ ಮಸ್ತ ಕೇಳ್ಬಿಡು, ನೀರಿನ ಚಿಂತಿಲ್ ಬಿಡವ. ನಾಳ ಬಿಟ್ರೇನು ಬಿಡ್ಲಿಕ್ಕಂದ್ರೇನು ದೊಡ್ಡದೊಂದು ಟಾಕಿನ ಮಾಡ್ಸ್ಯಾಳ, ಒಳ್ಳೆ ಅನುಕೂಲ ಆತ್ಬಿಡು. ಅದೇನೊಂದು 10,000 ಲೀಟ್ರಿಂದ ಇರ್ಬೇಕದ, 10-12,000 ಲೀಟರ್ ನೀರಿಂದ ಟಾಕಿನ ಮಾಡ್ಸ್ಯಾಳ ಬಿಡು. ಹೌದು, ಮೊನ್ನೆ ಇದು ಓಟು ಜಾಗ ಅವ್ರದ. ಆ ಕಡೆ ಹಾಕ್ಯಾರಲ್ಲ ಗಣಮಾಗ ನಿಂತಾನಲ್ಲ, ಆ ಕಡೆಯಿಂದ ಒಂದು ಈಟಿ ಕಡೆ ಅಷ್ಟ ಒಟ್ಟ 3 ಗುಂಟೆ ಜಾಗ ಆಯ್ತಿದ್ದು ಗೊತ್ತನ? 3 ಗುಂಟೆ ಜಾಗದಾಗ ಮಾಡ್ಸ್ಯಾರ ಇದನ್ನ. ಅಬಾಬಾಬಾ, ಮನಿ ಎಷ್ಟಿರ್ಬೇಕು? 2 ಗುಂಟೆ ಜಾಗದಾಗ ಐತಿ. ಅಬಾಬಾಬಾ, ಎಲ್ಲರೂ ನಮ್ಮ ಮನೆ ಕಡೆ ಬಂದ್ಬಿಟ್ಟಾರ. ಅಯ್ಯ ಬಂದ್ಲಲ್ಲ ಪ್ರಿಯಾ. ಅಯ್ಯ ಶಾಂತಕ್ಕ ಇನ್ನು ಕೊಚ್ಕೊಳಕ್ ರೆಡಿ ಮಾಡ್ತಾಳವ. ನಾವಳೆ ಬಂದ್ವಿ ಅಲ್ಲೇವ ಇಲ್ಲೇ ನಡಿಯವ ಹೋಗುನತ್ತಾಗ. ತಡ್ಲೆ ಬಂದಾಳ, ಕೇಳು ನಕ್ಕಿ ಬಾಯಿಲೇನ ಏನೇನು ಖರ್ಚಾತ ಎಷ್ಟಾತಂತೇಳಿ. ಯಾವಾಗಾರ ನಾವು ಮುಂದೆ ಯಾವತ್ತರ ಜೀವನ ಮನೆಗೆ ಕಟ್ಟೋದಾದ್ರೆ ಒಂದು ಐಡಿಯಾ ಇರ್ತದೆ ನೋಡ್ತಿಲ್ಲ ಆಗ. ಓಹೋ, ಪ್ರೇಮಕ್ಕಾರು, ಪಾರಕ್ಕಾರು, ಶಾಂತಕ್ಕಾರು, ಗಿರ್ಜಕ್ಕಾರು, ಫಾತಿಮಕ್ಕಾರು ಎಲ್ಲರೂ ಮತ್ತೆ ಬಂದಿರಿ ಇವತ್ತು. ನಿನ್ನೆ ಬಾಗ್ಲ ಕುಂದ್ರಸೋ ಕಾರ್ಯಕ್ರಮ ಚಲೋ ಆತನ್ರಿ? ಅಯ್ಯೋ ತಾಯಿ, ಚಲೋ ಆಗ್ಲಾರ್ದ ಏನ 8 ಮಂದಿ ಹಿಡಿದು ಬಾಗ್ಲ ಹೇಳಿದ್ರು ಮಿಸುಗ್ ಹೋಲ್ತು ಬಾಗ್ಲ ಅಂತ ಬಾಗ್ಲ ಮಾಡ್ಸಿರುವ. ಬಾಗ್ಲ ಕೆಟ್ಟ ಖರ್ಚಾತ, ಸಾಗವಾನಿ ಕಟ್ಟಿಗಿದದಲ್ಲ. ಬಾಗ್ಲ ಮಾಡ್ಸೇನಂದ್ರೆ ನಾ ಸಾಧಾರಣ ಬಾಗ್ಲ ಮಾಡೇನಿವ. ಏನು ಇದು 8 ಮಂದಿ ಗಂಡ್ಮಕ್ಳು ಹಿಡಿದು ಹೇಳಿದ್ರು ಬಾಗಲ್ ಮಿಸುಗ್ ಹೋಲ್ತು. ಅಬ್ಬಬ್ಬ ಗಡ್ಮುಡ ಮಾಡಿಸಿ ಬಿಡು. ಹ್ಞೂನ್ರಿಪ್ಪ, ಜೀವನದಾಗ ಕಟ್ಟೋದು ಮನಿ ಒಂದ್ಸಲ. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟೆ ನಾನು. ನನ್ನ ಆಸೆ ನನಗೆಲ್ರಿ ಈಗ ನಮ್ಮ ಮದುವೆ ಆಗಿ 15 ವರ್ಷ ಆತ್ರಿ. ಅದಕ್ಕೆ ಅವಾಗಿಂದನೂ ಮನೆ ಕಟ್ಬೇಕಂತ ಭಾರಿ ಆಸೆ ಐತ್ರಿ ನಂಗೆ. ಅದಕ್ಕೆ ಹೆಂಗೆ ಕಟ್ಟಬೇಕು ಏನು ಎತ್ತ ಅಂತ ಭಾರಿ ವಿಚಾರ ನನ್ನ ತಲೆಯಾಗ. ಈಗ ನಾವಿರೋದು ನಮ್ಮ ನಾದ್ನಿ ಮನ್ಯಾಗ ರೀ. ಅದೊಂದು ಆಮೇಲೆ ನಮ್ಮದು ಒಂದು ಮನೆ ಅಂತ ಆಸೆ ಇರ್ತದೆ ನೋಡ್ರಿ. ಹಾಗಾಗಿ ಮ್ಯಾಕತಿ ಎಲ್ಲ ಗಡಮುಡು ಚಂದಗಿ ಅಂತೇಳಿ ಹೇಳಿ ಕೇಳಿ ಭಾರಿ ಒಂಚೂರು ಕೈ ಖರ್ಚು ಜಾಸ್ತಿ ಆದ್ರೂ ಅಡ್ಡಿ ಇಲ್ಲ ಅಂತೇಳಿ ವಿಚಾರ ಮಾಡಿ ಇಂಜಿನಿಯರಿಗೆ ಕೊಟ್ಬಿಟ್ಟೇವೆ ನೋಡ್ರಿ. ಇಂಜಿನಿಯರಿಗೆ ಕೊಟ್ಟಿವಿ, ಮನುಷ್ಯ ಚಲೋ ಅದನ್ರಿ, ಪಾಪ ಸುಳ್ಳಲ್ಲ, ಚಲೋ ಕಟ್ಟಿ ಕೊಡಕತ್ತಾರ ಮನಿ. ಆಮೇಲೆ ಇದು ಏನದ, ನಾವು ರೊಕ್ಕಕ್ಕೆ ಹಿಂದೆ ಮುಂದೆ ಮಾಡೋದಿಲ್ರಿಪ್ಪ. ಟೈಮ್ ನಮ್ಮ ಮನೆಯವ್ರು ರೊಕ್ಕ ಹಾಕಿಬಿಡ್ತಾರ ಅವ್ರಿಗೆ. ಅದ್ರ ತಕ್ಕಂಗ ಮನಿನೂ ರೆಡಿ ಆಗಕತ್ತೈತಿ ನೋಡ್ರಿ ಒಟ್ಟ. ಏನು ಸೀಮೆಗಲ ದಿಕ್ಕಿಗಳನ್ನ ಕಟ್ಟಕತ್ತಾನ ಮನಿ ನೀಕಿನ, ಮತ್ತೆ ಯಾರು ಕಟ್ತಾರನ? ಮತ್ರಿ ಪ್ರೇಮಕರ, ನಿಮ್ಮ ಮನಿ ಎಲ್ಲಿ ಮಠ ಬಂತ್ರಿ? ಅಯ್ಯೋ, ನಮ್ಮ ಮನಿನೂ ರೆಡಿ ಆಗಕತ್ತೈತಿ ನೋಡವ. ಆದ್ರೆ ಇಷ್ಟು ದೊಡ್ಡದಿಲ್ಲ ಬಿಡ. ಅಲ್ಲ, ಇದು ಜಾಗ ಎಷ್ಟೈತಿ? ಜಾಗ ಒಟ್ಟ 3 ಗುಂಟೆ ಐತ್ರಿ. 3 ಗುಂಟೆ ಐತ್ರಿ. ಆ ಕಡೆ ಮತ್ತೊಂದು 5 ಗುಂಟೆ ತಗೊಂಡೇವ್ರಿ. ಅದಿನ್ನೂ ಅಲ್ಲೇನು ಕಟ್ಟೋದಿಲ್ರಿ. ಅದು ಹಂಗೆ ಒಂಥರ ಜೀವನೋಪಾಯಕ್ಕೆ ಅಂತಾರಲ್ರಿ. ಮಕ್ಕಳು ಮರಿ ಅದಾವಲ್ರಿ, ಅವಕ್ಕರ ನಾಳೆ ಓದಾಕ ಮಾಡಾಕ ಲಗ್ನಕ್ಕೆ ಬೇಕಲ್ರಿ, ಮಾರಿಗೆ ಬೇಕಲ್ಲ, ಹಂಗಾಗಿ ಅವ್ನ ಹಂಗೆ ಇಟ್ಟೇವಿ. ಇದು ಇಲ್ಲಿ ಕಟ್ಕೊಳತ್ತೀನಿ ನೋಡ್ರಿ. ಓಹೋ ಬಾರಿ ಬಿಡವ. ಏನು ಮಾಡ್ತೀರಿ ಹೇಳ್ರಿ, ಬಡವರು ಹೊಟ್ಟಿ ಪಾಡಿಗೆ ಏನಾರ ಒಂದು ಮಾಡ್ಬೇಕಲ್ರಿ. ಅವು ಆ ಬಡವ್ರನ್ನ ಬಡ್ಕೊಂಡು ತಿಂದಿಯಾ ಪ್ರಿಯಾ? ಸುಮ್ಮನಿರು, ಎದಕ್ಕೆ ಹಂಗಂತಿ ಬಡವ್ರು ಅಂತೇಳಿ. ನಾವು ಬಡವ್ರಿಗೆ ಅದ ಗಂಡನ ಕಾಲ್ದಾನ ಹಳೆ ಮನ್ಯಾಗ ಬಿದ್ದುಕೊಳಕತ್ತೇವಿ. ನೀ ನೋಡು ಹೊಸ ಮನಿ ಕಟ್ಕೊಳಕತ್ತಿ. ಏನು ಮಾಡ್ತೀರಿ ಹೇಳ್ರಿಪ್ಪ. ಆದರೂ ನಿಮ್ಮ ಮನ್ಯಾಗಿರೋ ಸಾಗವಾನಿ ಕಟ್ಟಿಗೆ ಕಂಬ ಮನಿ ಹಳೇದು ಅವೆಲ್ಲ ಎಷ್ಟೆಷ್ಟು ವರ್ಷ ಬಾಕಿ ಬಂದ್ರಿ. ಇವೆಲ್ಲ ಈಗ ನಾವು ಹೌದಿಲ್ರಿ, ಭಾಳ ಅಂದ್ರೆ 60-70-100 ವರ್ಷ ಬಂದಾವ ಅನ್ಕೋರಿ. ಹೌದಿಲ್ರಿ, ಅಷ್ಟು ಕಟ್ಟಕವನ್ರಿ ಇವು. ಸರಿ, ಮತ್ತೆ ಇದು ಮನಿ ಎಷ್ಟ ಕಟ್ಟಕತ್ತೀರಿ? ಮನಿ ದೊಡ್ಡದೈತಿ ಅಲ್ಲ? ಹ್ಞೂ ರೀ, ಮನಿ ದೊಡ್ಡದೈತ್ರಿ. 2 ಗುಂಟೆದಾಗ ಮನಿ ಕಟ್ಟಕತ್ತೇವ್ರಿ. 2 ಗುಂಟೆ ಒಳಗೆ ಒಟ್ಟ 3 ಬೆಡ್ರೂಮ್ ರೀ. ದೊಡ್ಡ 3 ಬೆಡ್ರೂಮಿಗೆ ಬೇರೆ ಬೇರೆ ಬಚ್ಚಲ ಪಾಯ್ಕೇನಿ ಟಾಯ್ಲೆಟ್ ಎಲ್ಲ ಮಾಡಿಸ್ಬಿಟ್ಟೇವ್ರಿ. ಬಂದರೆ ಹೋಗಕ್ಕೆ ಬೇರೆ ಮಾಡ್ಸೇವಿ. ಆಮೇಲೆ ಅಡಿಗೆ ಮನೆ ಇಂಬ ಐತ್ರಿ, ದೇವ್ರ ಮನೆ ಇಂಬ ಮಾಡ್ಸೇವ್ರಿ. ಆಮೇಲೆ ಹಾಲೂ ಅಷ್ಟೇ ರೀ, ದೊಡ್ಡದು ಇಂಬ ಮಾಡ್ಸೇವಿ ನೋಡ್ರಿಪ್ಪ. ಬಾಗ್ಲಷ್ಟೇ ಅಲ್ರಿ, ದೇವ್ರ ಮನಿದೂ ಸಾಗವಾನಿದ ಹೇಳೇವಿ. ಕಿಟಕಿಗಳು ಅಷ್ಟೇ. UPSC ಹಾಕ್ತೇನಂದ್ರಂತೆ. UPSC UCCನ ಅದು ಯಾವ್ದಾರಿಪ್ಪ, ನನಗದು ಹೇಳಕ್ಕೆ ಬರೋಲ್ದು. ಅದನ್ನ ಹಾಕ್ತೇನಂದ್ರಂತೆ. ಮತ್ತು ನಾನು ನಮ್ಮ ಮನೆಯವರು ಹ್ಞೂ ಅಂದಿದ್ರು. ಮತ್ತು ನಾನು ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ, ಕಟ್ಗಿದ ಹಾಕ್ಸುನು, ಅದು ಸಾಗವಾನಿನ ಹಾಕ್ಸುನು ಅಂತೇಳಿ ಹೇಳಿ ಸಾಗವಾನಿ ಕಟ್ಗಿ ಕಿಟಕಿನ ಆರ್ಡರ್ ಕೊಟ್ಟು ಮಾಡಿಸ್ತಿದ್ದು ನೋಡ್ರಿ. ಏನು ಸಾಗವಾನಿ ಕಿಟಕಿ? ಅದು ಈಗಿನ ಕಾಲದಾಗ ಈಗಿನ ರೇಟಿಗೆ ಎಷ್ಟಾತ ಕಿಟಕಿದ? 1 ಮಿನಿಟ್ ತಡ್ರಿ, ನನ್ನ ನಾಯಿನ ಅಲ್ಲಿ ಇದಕ್ಕೆ ಬಿಟ್ಟೇನೆ, ಹಂಚಿ ಕಟ್ಟಿ ಬರ್ತೇನೆ. ನೋಡ್ದೇನು ಶಾಂತಕ್ಕ, ಕೊಳ್ಳಾಕ ಬಂಗಾರದ ನೆಕ್ಲೇಸು. ಅಬ್ಬಾ ಅಲ್ಲ, ಒಂದು ಟೈಮ್ನಾಗ ಏನು ಇದ್ದಿದ್ದಿಲ್ಲ ಇವ್ರಿಗೆ. ಈಗ ಒಳ್ಳೆ ಅನುಕೂಲಸ್ತ್ರಾಗ್ಯಾರ ಬಿಡು ಅಲ್ಲ.
ಸುಮ್ಮನಿರ ಪರಕ ಆಕಿನೂ ಭಾಳ ಕಷ್ಟಪಟ್ಟಾಳ ಈಗ ಹಂಗದಾಳ ಅಂತ ನೋಡಿ ನಾವು ಅನ್ನೋದಲ್ಲ ಒಂದು ಟೈಮ್ನಾಗ ಮನಿಂದ ಅತ್ತಿ ಮನ್ಯಾಗ ನೆಮ್ಮದಿ ಇಲ್ದಂಗೆ ಜೀವನ ಮಾಡಿದ್ ಪಾಪ ಆ ಪ್ರಿಯ ಗೊತ್ತನ ಉಣ್ಣಕ್ಕೆ ತಿನ್ನಕ್ಕೆ ನೆಮ್ಮದಿ ಇಲ್ದಂಗೆ ಅದು ಅಲ್ಲದೆ ಅದೇನದ ಅಲ್ಲಿಂದ ನಿಂತ ಕಾಲ ಮೇಲೆ ಹೊರಗೆ ಹಾಕ್ದಾಗ ಪಾಪ ಗಂಡ ಹಾಕಿ ಇಬ್ಬರ ಬಂದು ಜೀವನ ಕಟ್ಕೊಂಡಾರ ನಿಂಗೇನು ಗೊತ್ತೈತಿ ಅಯ್ಯೋ ಭಾಳ ಈಗೆಲ್ಲ ನೆಟ್ಗಾಗ್ಯಾರ ಅಂತೇಳಿ ಎಲ್ಲ ಒಕ್ಕಟ್ಟಾಗ್ಯಾರ ಬಂದು ಈಗ ಎಲ್ಲರೂ ಸೇರ್ಕೊಂಡ್ರೆ ಪಾಪ ಒಂದು ಟೈಮ್ನಾಗ ಗಂಡನ ಹಾಕ್ತಾನೆ ಭಾಳ ಚಂದ ನೋಡ್ಕೊಂಡಿದ್ದು ಗೊತ್ತನ ಪಾಪ ಸುಳ್ಳಲ್ಲ ಹೌದಾ ಅಂತಿದ್ಲು ಬಿಡು ಆಕಿ ಭಾಳ ತೊಂದರೆ ಐತ್ರಿ ಗಂಡನ ಮನ್ಯಾಗ ಅಂತೇಳಿ ಹೆಂಗೆ ಹೇಳಕ್ಕಾಕತ್ತವ ಹೌದಿಲ್ಲ ಗಂಡ ಭಾಳ ಒಳ್ಳೆವ ಯಾವತ್ತೂ ಹಿಂತಿನ ಬಿಟ್ಕೊಡ್ಲಿಲ್ಲ ಪಾಪ ಏನ ಅನ್ನ ಶಾಂತಕ್ಕ ಗಂಡನ ಮನ್ಯಾಗ ಉಳ್ಕದವ್ರು ಹೆಂಗಿದ್ದು ಏನು ಸಗಣಿ ತಿಂದ್ರೇನು ಗಂಡ ನಮ್ಮಂತ ಇದ್ರೆ ಜಗತ್ತಾಗ ಗೆಲ್ಬೋದು ಹೌದಿಲ್ಲ ಇವ ದೌಡ್ ಮಕ್ಕಳಾಗ್ಲಿಲ್ಲ ಅಂತೇಳಿ ಭಾಳ ಕಿರಿಕಿರಿ ಕೊಟ್ಟಾರ ಮಕ್ಕಳಾಗ್ಲಿಲ್ಲ ಅಂತ ಅಷ್ಟೇ ಅಲ್ಲ ಒಂಥರ ಹೆಂಗಂದ್ರೆ ಅವ್ರ ಅತ್ತಿಗೇನ ಮದುವೆಯಾಗ ಮೊದ್ಲೇಕ ಇವ್ರ ಸಂಬಂಧ ಇಷ್ಟ ಆಗಿದ್ದಿಲ್ಲ ಅಂತ ಒಂದೇದಕ್ಕೆ ಇಷ್ಟ ಆಯ್ತಂತೆ ಈಗಿನ್ನ ಬ್ಯಾಡ ಅಂದ್ರು ಮದುವೆ ಮಾಡ್ಕೊಂಡಿದ್ದಕ್ಕೆ ಮಗ ಭಾಳ ಅಂದ್ರೆ ಭಾಳ ಕಿರಿಕಿರಿ ಮಾಡ್ಯಾಳಕಿ ಹೌದು ಅಂತಿದ್ಲೊಮ್ಮೆ ಒಬ್ಬ ಸೊಸಿನ ಕುಂದ್ರಿಸಿ ದೊಡ್ಡಕಿನ ಸಣ್ಣಕ್ಕೆ ಕಡೆನೇ ಜಕ್ಕ ಕೆಲಸ ಮಾಡಿಸೋದಂತೆ ಪಾಪ ಜಕ್ಕ ಕೆಲಸ ಮಾಡಿದ್ರೆ ತವ್ರ ಮನೆಗೆ ಬಾಯ್ ಬಿಡ್ತಿದ್ದಿಲ್ಲ ಶಾಂತಕರ ಬಾರ ಪ್ರಿಯ ಅಂದಂಗೆ ಕಿಟಕಿಗೆ ಎಷ್ಟಾಯ್ತು ಒಂದು ಹೇಳ ನೋಡೋಣ ನಾವು ಈ ಹಳೆ ಮನೆಗೆ ಎಷ್ಟಂತ ಇರೋದವ ನೋಡೋಣ ಇನ್ನೇನು ಗಟ್ಮುಟ್ಟ ಐತ್ ಬಿಡು ನಮ್ಮ ಮನೆ ಇನ್ನೂ ಒಂದು 50 ವರ್ಷ ಮಿಸ್ಕಲ್ಲ ಆದರೂ ಮುದ್ಕಿ ಸಿಂಗಾರ ಮಾಡ್ದಂಗೆ ಆಗ್ಬಿಟ್ಟತಿ ಈಗ ನಮಗೂ ಒಂದಿಂತ ಮನೆ ಕಟ್ಟಬೇಕು ಅಂತ ಆಸೆ ನೋಡೋಣ ಮಕ್ಕಳ ಕಾಲಕ್ಕೆ ಅವು ಮೊಮ್ಮಕ್ಕಳ ಕಾಲಕ್ಕೆ ಕಟ್ಕೋತಾವಲ್ಲ ಅಲ್ಲಿ ಮಟ್ಟ ಈ ರೇಟ್ ಇರಲ್ಲ ಬಿಡು ಅಲ್ಲ ನಮ್ಮನಿಗಿನ್ನೂ ಪಾಯ ತೋಡಿ ಈಗ ಹುಡೇತಿ ಫೌಂಡೇಶನ್ ಅದು ಬಿದ್ದತಿ ನೋಡೋಣ ರೇಟ್ ಹೆಂಗಕತಿ ನೋಡಿ ನಮ್ಮನಿಗೆ ಒಂದು ಸಾಗವಾನಿದೆ ಹಾಕ್ಸನಂಗಾರ ಹೌದಿಲ್ಲ ನಮ್ಮನೆಯವ್ರು ಬೇರೆ ಯಾವ್ದಾರ ಅಂತ ವಿಚಾರ ಮಾಡಿದ್ರು ಯಾಕಂದ್ರೆ ಸಾಗವಾನಿ ಕಟ್ಟಿಗೆ ಆಗಲ್ಲಪ್ಪ ನನ್ನ ಕೈಲಿ ಅಂತೇಳಿ ನೋಡೋಣ ರೇಟ್ ಹೆಂಗಿತ್ತು ನಮ್ಮದು 8-4 ಇದು ಬಾಗಲ ಉದ್ದಕ್ಕೆ 8 ಅಗಲಕ್ಕೆ 4 ಐತಿ ಇಂಚ್ ಐತಿ 4 ಫುಟ್ 4 ಫುಟ್ ಉದ್ದಕ್ಕೆ 8 ಫುಟ್ ಹಂಗೈತಿ ಬಾಗ್ಲ ಒಟ್ಟು ಒಳ್ಳೆ ದಪ್ಪ ಗೀಡೆ ಒಳ್ಳೆ ಚಲೋನ ಇದ್ರ ಗತಿನ ಮಾಡಿಸಿದ್ವಿ ನಾವು ಹಂಗೆಲ್ಲ ಲೆಕ್ಕ ಹಾಕಿ ಒಟ್ಟು ಇವು 3 ಬೆಡ್ರೂಮಿಗೆ ಮಾಗನಿ ಕಟ್ಟಿಗೆ 3 ಚೌಕಟ್ಟವು ಸಾದಾ ಮಾಗನಿ ದೇವ್ರ ಮನೆಗೆ ಮತ್ತು ಮುಂಚೆ ಬಾಗ್ಲಕ್ಕೆ ಅಷ್ಟೇ ನಾವು ಸಾಗವಾನಿ ಹಾಕ್ಸಿರೋದು ಇದಕ್ಕಿಷ್ಟಕ್ಕೆ ನಾವು 1,80,000 ಎಷ್ಟು ಹೋತಂತಪ್ಪ 1,20,000 1,20,000 ಕಿಟಕಿಗೆ 1,00,000 ರೂಪಾಯಿ 6 ಅಲ್ಲ 1 2 1 3 4 4 5 6 ಕಿಟಕಿ 6 ಕಿಟಕಿಗೆ 1,00,000 ರೂಪಾಯಿ ಭಾರಿ ತುಟ್ಟಾತವ ಅಲ್ಲ ಇಷ್ಟೆಲ್ಲ ಮಾಡಕ್ಕೆ ರೊಕ್ಕ ಎಲ್ಲಿಟ್ಟಿದ್ಯಾ ಪ್ರಿಯಾ ನೀನು ಅಯ್ಯೋ ದೇವ್ರೆ ಈ ಥರ ಕೇಳ್ತಿರಂತ ಗೊತ್ತ್ರಿಪ್ಪ 88 ಲಕ್ಷ ರೂಪಾಯಿ ಲೋನ್ ಮಾಡಿರೋದು ಲೋನ್ ಭಾರಿ ಲೋನೇ ತಗ್ಸಿವಿ ಕಟ್ಟಿ ಮುಟ್ಸೋಷ್ಟೊತ್ತಿಗೆ 10-12 ಆಗಿರ್ತತಿ ನಮ್ಮ ಮನೆ ಗೊತ್ತನ್ರಿ ಸಾಕಾಗಿ ಹೋಗಿತ್ರಿಪ್ಪ ಮನಿದು ಮದ್ಕ ಮದಿ ಮಾಡಿ ನೋಡಿ ಮನೆ ಕಟ್ ನೋಡಂತ ಸುಮ್ಮನೆ ಅಂತಾರನ್ರಿ ಏನೋ ಆಸೆಗೆ ಬಿದ್ದು ಮಾಡ್ಕೊಳ್ಳೋದ ಆಮೇಲೆ ಸಾಲ ತೀರ್ಸೋದ್ರಾಗ ಜೀವನ ಕಳ್ಬೇಕತಿ ಅಡ್ಡಿ ಇಲ್ಲ ಬಿಡು ಒಳ್ಳೆ ಚಲೋ ಆಯ್ತು ಬಿಡು ಅಡ್ಡಿ ಇಲ್ಲ ಮನೆ ಒಳಗೆ ತೋರ್ಸ ನೋಡೋಣ ಒಟ್ಟು ಈಗೇನು 2 ಫ್ಲೋರಾ ಹ್ಞೂ ರೀ 2 ಫ್ಲೋರ್ ತಳಗಿಂದ 3 ಬೆಡ್ರೂಮು ಅಡುಗೆ ಮನೆ ಹಾಲು ದೇವ್ರ ಮನೆ ನಮ್ದು ಒಂದು ಮನೆ ಈ ಬಾಜುಕಿ ಗಿಡ ಹಚ್ಕೊಳಕ್ಕೆ ಜಾಗ ಬಿಟ್ಕೊಂಡೀನಿ ಇನ್ನು ಮ್ಯಾಗ ಉತ್ತರಕ್ಕೆ ಮಕ ಮಾಡಿ 2 ಬೆಡ್ರೂಮಿಂದ 1 ಮನೆ ಪೂರ್ವಕ್ಕೆ ಮಕ ಮಾಡಿ 2 ಬೆಡ್ರೂಮಿಂದ 1 ಮನೆ ಒಟ್ಟು ಆಜು ಬಾಜುಕ 2 ಬೆಡ್ರೂಮಿನ 2 ಮನೆ ಕುಂತೀವಿ ಅದಕ್ಕೂ ಬೇರೆ ಬೇರೆ ಬಚ್ಚಲ ಟಾಯ್ಲೆಟ್ ಮಾಡ್ಸೀವ್ರಿ ಅದಕ್ಕೆ ಮ್ಯಾಗ ಟೆರಿಸ್ ಬರ್ತೈತ್ರಿ ಟೆರಿಸ್ ಮ್ಯಾಗ ಏನೋ ನೋಡ್ಬೇಕು ಇನ್ನು ಸೋಲಾರ್ ಹಾಕಿಸ್ತೀನಿ ಅಂತ ಅದ್ರ ನಮ್ಮ ಮನೆಯವ್ರು ಏನು ತಗಡ ಹಾಕಿಸ್ತಾರ ಸೋಲಾರ್ ಹಾಕಿಸ್ತಾರ ಅದು ಮುಂದೆ ದೇವ್ರಿಚ್ಚಿ ಇನ್ನೊಂದು ಹಂಗೊಂದು 8-10 ತಿಂಗಳಾರ ಹೊಕ್ಕತ್ರಿ ಕೆಲ್ಸ ಮುಗಿದು ಎಲ್ಲ ಮನೆ ಓಪನಿಂಗ್ ಆಗ್ಬೇಕಂದ್ರೆ ಅಯ್ಯೋ ದೇವ್ರೆ ಮನೆ ಓಪನಿಂಗ್ ಆಗ ಮಟ ಆ ಪೂಜೆ ಈ ಪೂಜೆ ಆದ್ರೂ ಇದ್ರು ಕೆಲಸ ಏನು 1-2 ಗ್ರಾನೈಟ್ ಹಾಕಿಸ್ತೀರೇನು ಹ್ಞೂ ರೀ ಗ್ರಾನೈಟ್ ಹಾಕ್ಸೋಣ ಅಂತ ನಡ್ರಿ ಒಳಗೆ ಮನೆಯೆಲ್ಲ ತೋರಿಸ್ತೇನೆ ನಡಿಯವ ನಿನ್ನೆ ನೋಡ್ಬೇಕಂದ್ವಿ ಗದ್ಲ ಆಮೇಲೆ ಇದ್ರೊಳಗೆ ನೋಡಕ್ಕೂ ಆಗ್ಲಿಲ್ಲ ಸಾಮಾನು ಭಾಳ ಇಟ್ಟಿದ್ರು ಕಾಲ್ಕಾಲಾಗ ಈಗೆಲ್ಲ ತೆಗೆದು ಸ್ವಲ್ಪ ಕುಂದ್ರಿಸಿರ್ಬೇಕಲ್ಲ ಬಾ ನೋಡ್ಬಾ ತೋರಿಸ್ಬಾ ಚೌಕಟ್ಟೊಂದು ಅನ್ಗಡೆ ಐತ್ ಬಿಡು